ನಮಸ್ಕಾರ ಗಾಯ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯ. ಬೆಳಗ್ಗೆ ತಾಯಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡ್ಕೊಂಡು ಸೀದಾ ಹೊಟ್ಟಿದ್ದೆ ನಮ್ಮ ಶಾಪ್ ಕಡೆ. ಹಾಗೆ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ಕ್ಲೀನ್ ಮಾಡ್ತಾ ಹಾಗೆ ಕಸ್ಟಮರ್ ಬಂದರು. ಹಾಗೆ ಕಸ್ಟಮರ್ ಅಟೆಂಡ್ ಮಾಡಿ ಆ ಪಾರ್ಸಲ್ ಇತ್ತು, ಪಾರ್ಸಲ್ ತರೋಣ ಅಂತ ಹೋದೆ. ಪಾರ್ಸಲ್ ಏನೋ ಸಿಕ್ತು. ನಮ್ಮ ಡಾರ್ಲಿಂಗ್ ಫುಡ್ ಹಾಕಿಲ್ಲ, ಫುಡ್ ಒಂದು ಹಾಕಿ ಕಾಂಬೋ ಒಂದು ಹಾಕತ್ತಿತ್ತು, ಕಾಂಬೋ ಒಂದು ಹಾಕಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಹಾಗೆ ನಮ್ಮ ಅತ್ತೆ ಮಗ ಬಂದಿದೆ. ನಮ್ಮ ಅತ್ತೆ ಮಗನ ಜೊತೆ ಸ್ವಲ್ಪ ಮಾತಾಡಿ ಮನೆಗೆ ಹೋದಿ. ಮನೆಗೆ ಹೋದಾಗ ಊಟಕ್ಕೆ ಪರಮ ಅಂತಂದ್ರೆ ನಮ್ಮಮ್ಮ ಮೀಟಿಂಗ್ ಮಾಡ್ಕೊಂತ ಕೂತ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಹುಷಾರಿರಲಿಲ್ಲ. ಮಧ್ಯಾಹ್ನ ಊಟ ಆದ್ಮೇಲೆ ಮಾತ್ರ ತಗೊಂಡ್ವಿ. ಸಂಜೆ ಆಗ್ತಿದ್ದಂಗೆ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಗಾಳಿ ತಗೊಳ್ಳೋಣ ಅಂತ ಹೊರಗಡೆ ಕೂತ್ಕೊಂಡಿದ್ದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಬಂದ ನೀನು ಬಾಕಿ ಬೆಳೆನು ಸೊಪ್ಪು ಇಬ್ರು ಮೇಲೆ ತಪ್ಪು ರೈಟ್. ಮಕ್ಕಳ ಜೊತೆ ತರಲೆ ಮಾಡ್ತಾ ನಾವು ಚಿಕ್ಕರಾಗ್ಬಿಟ್ವಿ. ಹಾಗೆ ಟೀ ಕುಡಿಯೋಣ ಅಂತ ಸ್ವಲ್ಪ ಹೊರಗಡೆ ಹೋಗಿ ಟೀ ಕುಡ್ಕೊಂಬಂದ್ವಿ. ಆಮೇಲೆ ಕಸ್ಟಮರ್ ಬಂದರು. ಕಸ್ಟಮರ್ ಅಟೆಂಡ್ ಮಾಡಿ ಮಾತಾಡ್ತಾ ಟೈಮ್ ಆಗಿದ್ದು ಗೊತ್ತಾಗಿಲ್ಲ. ಆಮೇಲೆ ಕಸ್ಟಮರ್ ಹೋಗಿದ್ದಂಗೆ ನಮ್ಮ ಶಾಪ್ನ ಕ್ಲೋಸ್ ಮಾಡ್ಕೊಂಡು ಮನೆ ಕಡೆ ಹೋದೆ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ. ಪ್ಲೀಸ್ ಸಪೋರ್ಟಿಂಗ್ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.